ಮಡಿವಾಳ ಸಮಾಜ ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ತುಂಬ ಹಿಂದುಳಿದಿದ್ದು ಈ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಅನೇಕ ಬಾರಿ ರಾಜ್ಯ ಮಟ್ಟದ ಸಮಾವೇಶ ಮನವಿ ಮಾಡಿದ್ದರೂ ಸಹ ಈವರೆಗೂ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸಹ ಸೇರಿಸಲು ಸಾಧ್ಯವಾಗಿಲ್ಲ ಎಂದು ಜಿಲ್ಲಾ ಮಡಿವಾಳ ಸಂಘ ನಿರ್ದೇಶಕರಾದ ರವಿಕುಮಾರ್ ಹೇಳಿದರು. ಶ್ರೀ ಜಗದ್ಗುರು ಬಸವಪಾಚಿದೇವ ಭಾಸ್ಥಾನ ಚಿತ್ರದುರ್ಗ ಮಠ ಇವರ ನೇತೃತ್ವದಲ್ಲಿ ಹಾಗೂ ಉತ್ತರ ಕರ್ನಾಟಕ ಮಡಿವಾಳ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದರೆ, ನಾವು 2009ರಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಒಂದು ಅನ್ನಪೂರ್ಣಮ್ಮನ ವರದಿಯನ್ನು ಜಾರಿ ಮಾಡೋದಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸ್ತಾರೆ. ಆ ಸಮಿತಿಯಲ್ಲಿ ಅನ್ನಪೂರ್ಣಮ್ಮನವರು ವರದಿ ಕೊಡ್ತಾರೆ. ಇವರು ಕರ್ನಾಟಕ ರಾಜ್ಯದಿಂದ ಸೂಕ್ಷ್ಮ ಸಣ್ಣ ಸಮಾಜ, ಇವರು ಪರಿಶಿಷ್ಟ ಜಾತಿಗೆ ಅರ್ಹರಾಗಿದ್ದಾರೆ, ಇವರನ್ನು ಪರಿಶಿಷ್ಟ ಜಾತಿಗೆ ಶಿಫಾರಸು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿ ಕೊಡ್ತಾರೆ. ಈ ವರದಿ ಕೊಟ್ಟ ನಂತರ ಸುಮಾರು ಹಲವಾರು ಬಾರಿ ವಿಧಾನಸೌಧ ಮಂಡಲದಲ್ಲಿ ಪ್ರಸ್ತಾಪ ಆಗುತ್ತೆ, ಕ್ಯಾಬಿನೆಟಿಗೆ ಬರುತ್ತೆ, ಮತ್ತೆ ಅದನ್ನು ವಾಪಸ್ ತಳ್ತಾರೆ, ಮತ್ತೆ ಕ್ಯಾಬಿನೆಟಿಗೆ ಬರುತ್ತೆ, ಮತ್ತೆ ವಾಪಸ್ ಬರುತ್ತೆ. ಇದೇ ಥರ ಹಲವಾರು ಬಾರಿ ಎಲ್ಲ ಸರ್ಕಾರಗಳು ನಮ್ಮನ್ನು ಈ ರೀತಿ ನಡೆಸಿಕೊಳ್ತಿದ್ದೆ. ಹಾಗಾಗಿ ನಾವು ಈಗಾಗಲೇ ಭಾರತ ಸರ್ಕಾರದ ಅಡಿಯಲ್ಲಿರುವಂಥ ಎಲ್ಲ 18 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ಈಗ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಪ್ರಕ್ರಿಯೆ ಪೂರ್ಣ ಹಂತದಲ್ಲಿದೆ. ತಮಿಳುನಾಡಲ್ಲಿ ಈಗಾಗಲೇ ಸೇರಿಸಿದ್ದಾರೆ, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಲ್ರೆಡಿ ಸೇರಿಸಿದ್ದಾರೆ. ಆದರೆ ನಮ್ಮನ್ನು ಇಲ್ಲಿವರೆಗೂ ಪರಿಗಣಿಸಿಲ್ಲ. ಹಾಗಾಗಿ ನಮ್ಮಲ್ಲಿ ಒಂದು ಊರಲ್ಲಿ ಒಂದು 5 ಮನೆ 10 ಮನೆ ಈ ಥರ ಯಾರಿಗೂ ಜಮೀನುಗಳಿಲ್ಲ, ಕುಲಕಸಬುಗಳನ್ನು ಮಾಡಿ ಜೀವನ ಮಾಡ್ತವ್ರೆ. ಹಾಗಾಗಿ ನಮ್ಮನ್ನು ಈ ರೀತಿ ನಡೆಸಿಕೊಳ್ಳೋದು ಎಷ್ಟು ಸರಿ ಸರ್ಕಾರಗಳು ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡೋದೇನೆಂದರೆ, ಈಗಲಾದರೂ ನೀವು ಹಿಂದುಳಿದ ವರ್ಗಗಳ ನಾಯಕರಾಗಿದ್ದೀರಿ, ಈಗಲಾದರೂ ನಮ್ಮನ್ನು ಪರಿಶಿಷ್ಟ ಜಾತಿಗೆ ನೀವು ಪರಿಗಣನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಕೇಳ್ಕೊಳ್ತಿದ್ದೇವೆ. ಹಾಗಾಗಿ ಈ ಒಂದು ಪ್ರಕಟಣೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನಕ್ಕೆ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮಗಳೂರು, ಕಡೂರು, ತರೀಕೆರೆ, ಅಜ್ಜಂಪುರ, ಬೀರೂರು, ನರಸಿಂಹರಾಜಪುರ, ಕೊಪ್ಪ, ಶೃಂಗೇರಿ ಈ ಭಾಗದ ಎಲ್ಲ ನನ್ನ ಕುಲ ಬಾಂಧವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಡೆಯನ್ನು ಭಾಗವಹಿಸಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸೋಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಆದ್ದರಿಂದ ಎಲ್ಲ ನನ್ನ ಕುಲ ಬಾಂಧವರು ಏನೇ ಭಿನ್ನಾಭಿಪ್ರಾಯಗಳಲ್ಲಿ ಯಾವುದೇ ಸಂಘದಲ್ಲಿದ್ದರೂ ಕೂಡ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫ್ರೀಡಂ ಪಾರ್ಕಿಗೆ ಬಂದು ಈ ಅಹೋರಾತ್ರಿ ಧರಣಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿ ಸೇರಿಸೋದಕ್ಕೋಸ್ಕರ ಇವತ್ತು ಅಹೋರಾತ್ರಿ ಪ್ರತಿಭಟನೆ ಬೆಂಗಳೂರಿನಲ್ಲಿ ಈ ಸಂಬಂಧವಾಗಿ ನಮ್ಮ ಸಮಾಜವನ್ನು ಭಾಗವಹಿಸೋದಕ್ಕೋಸ್ಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಮಡಿವಾಳ ಸಂಘ ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು, ಅಧಿಕಾರಕ್ಕೆ ಬರುವ ಮುನ್ನ ಅನೇಕ ಆಶ್ವಾಸನೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ನೀಡುತ್ತವೆ. ಆದರೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ನೆರವನ್ನು ನೀಡುವುದಿಲ್ಲ ಎಂದರು. 14ನೇ ತಾರೀಕು ಇದೇ ತಿಂಗಳು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಪರಿಶಿಷ್ಟ ಜಾತಿಯನ್ನು ಸೇರಿಸಲೇಬೇಕು ಅಂತೇಳಿ ದೊಡ್ಡದಾಗಿ ನಾವು ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದಕ್ಕೂ ಆದರೂ ರೆಡಿ ಇದ್ದೀವಿ. 18ನೇ ತಾರೀಕು ನಮಗೆ 16ನೇ ತಾರೀಕು ನಾವು ಇಲ್ಲ ಮಾಡು ಇಲ್ಲ ಮಡಿ, ನಮಗೆ ಇದೇ ಫೈನಲ್. ಯಾಕೆಂದರೆ ನಾವು 50 ವರ್ಷದಿಂದ ನಾವು ಪರಿಶಿಷ್ಟ ಜಾತಿ ಸೇರಬೇಕು ಅಂತ ಎಲ್ಲ ಕಡೆ ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಎಲ್ಲ ಕಡೆಯಲ್ಲೂ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಬಂದಿದ್ದೀವಿ. ನಾವು ಈ ಸರಿ ಅಂತೂ ಇಲ್ಲ, ನಾವು ಮಾಡು ಇಲ್ಲ ಮಡಿ ಎರಡರಲ್ಲೊಂದು ನಮಗೆ ತೀರ್ಮಾನ ಆಗಬೇಕು. ನಾವು ಪರಿಶಿಷ್ಟ ಜಾತಿ ಸೇರಿರೆ, ಯಾಕೆಂದರೆ ನಮ್ಮ ಜನಾಂಗ ಭಾರಿ ಹಿಂದುಳಿದಿದೆ. ಎಲ್ಲ ರಾಜಕಾರಣಿಗಳು ನಿಮ್ಮನ್ನು ಪರಿಶಿಷ್ಟ ಜಾತಿ ಸೇರಿಸ್ತೀವಿ ಅಂತೇಳಿ ನಮ್ಮನ್ನು ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ಸರಿ ಫೈನಲ್ ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ನಮ್ಮ ಕೂಗು. ಆ ಥರ ನಾವು ನಮ್ಮ ದೊಡ್ಡ ಕೂಗನ್ನು ಕೂಗಿ, ಯಾಕೆಂದರೆ 18 ರಾಜ್ಯಗಳಲ್ಲಿ ನಮ್ಮನ್ನು ಪರಿಶಿಷ್ಟ ಜಾತಿ ಸೇರಿಸಿದ್ದಾರೆ. ನಮ್ಮನ್ನು ಈ ರಾಜ್ಯದಾಗೆ ಹಾಕಿಬಿಟ್ಟಿದ್ದಾರೆ, ನಮ್ಮನ್ನು ಪಾಪಿಗಳು ಮಾಡಿದ್ದಾರೆ. ನಾವು ಯಾಕೆಂದರೆ ಹಿಂದುಳಿದ್ಬಿಟ್ಟಿದ್ದೀವಿ. ನಮ್ಮನ್ನು ಸೇರಿಸಿದರೆ ನಮಗೆಲ್ಲ ಸವಲತ್ತು ಸಿಗುತ್ತೆ. ನಮ್ಮ ಮಕ್ಕಳಿಗಾಗಲಿ ಇನ್ನು ಮುಂದೆ ಬರೋ ಅಂಥ ಎಲ್ಲ ಮಕ್ಕಳುಗಳಿಗೂ ಒಂದು ಸೌಕರ್ಯ ನಾವು ಸರ್ಕಾರದಿಂದ ಸೌಕರ್ಯ ಅಂತ ಅಂತೀವಿ. ಈಗ ಕೃಷಿಲಾಗಲಿ
ರಾಜಕೀಯದಾಗಲಿ ಮತ್ತು ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲರದಕ್ಕೂ ನಮಗೆ ಸೌಕರ್ಯ ಸಿಗುತ್ತೆ. ನಮ್ಮ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ. ನಮ್ಮ ಜಿಲ್ಲೆಯಿಂದ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನಾಂಗದವ್ರಿಗೆ, ನಮ್ಮ ಜನಾಂಗದವರಿಗೆ ಕೈ ಮುಗಿದು ಕೇಳ್ತೀವಿ. ನಮ್ಮ ಮಡಿವಾಳದ ಜನಾಂಗಕ್ಕೆ ಕೈ ಮುಗಿದು ಕೇಳ್ತೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ರವೀಣರು ಮಾತಾಡಿರು, ಅದೇ ರೀತಿ ನಾವೆಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನಮ್ಮ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಹಕ್ಕನ್ನು, ಪರಿಶಿಷ್ಟ ಜಾತಿ ಹಕ್ಕನ್ನು ನಾವು ಸೇರಿಸ್ಕೊಬೇಕು ಅಂತೇಳಿ ತಮ್ಮ ಮಡಿವಾಳ ಜನಾಂಗದವರಿಗೆ ಎಲ್ಲರಿಗೂ ಪರವಾಗಿ ನಾನು ಕೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ, ಮಂಜುನಾಥ್, ಸತೀಶ್, ಚಂದ್ರಶೇಖರ್ ಉಪಸ್ಥಿತರಿದ್ದರು.